ಎಸ್ ಸರ್. ಒಂದನೇದಾಗಿ ನಿನ್ನೆಯಿಂದ ಮಾಧ್ಯಮದಲ್ಲಿ ಬರ್ತಾ ಇದೆ, ಎಲ್ಲ ನಿಲ್ಲಿಸಿಬಿಟ್ಟಿದ್ದಾರೆ ಅಂತ ಸಮಯ ನಾನು ನನ್ನ ಕರ್ತವ್ಯ ನಾನು ಕೇಳಲೇಬೇಕಲ್ಲ ಸರ್. ಅದರ ಪ್ರಕಾರ ಬಂದು ಕೇಳಿದೆ, ನಿಲ್ಲಿಸಿದ್ದೀರಾ ಏನಂತ. ಇಲ್ಲ ನಿಲ್ಲಿಸಿಲ್ಲ, ಅದರ ಪ್ರಕಾರ ಮಾಡ್ತಾ ಇದ್ದೀವಿ. ಆದರೆ ಒಂದಿಷ್ಟು ವಿಳಂಬ ಆಗ್ತಾಯಿದೆ ಅಷ್ಟೇ ಹೊರತು ನಿಮ್ಮದು ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಲ್ಲ ಅಂತ ಯಾವುದೇ ಕಾರಣ ಕೇಳಿಲ್ಲ. ಹೇಳಿ ಸರ್. ಸರ್ ಭದ್ರತೆ ಅಂತ ನಾನು ಕೊಟ್ಟಿಲ್ಲ ಸರ್. ನಾನು ಕೊಟ್ಟಿರೋದು ಏನಂತ ಹೇಳಿ, ಮುಂದಿನ ದಿನಗಳಲ್ಲಿ ಮೊನ್ನೆ ನಮ್ಮವರ ಮೇಲೆಲ್ಲ ಅಟ್ಯಾಕ್ ಆಗಿದೆ, ಅದೇ ಥರ ಏನಾದ್ರು ಅಟ್ಯಾಕ್ ಮಾಡಿ ನಮ್ಮನ್ನು ಕೊಲೆ ಆದರೆ ಇದರ ಹಿಂದೆ ಯಾರು ಇರ್ಬೋದು, ನನ್ನನ್ನು ಯಾರು ಇಷ್ಟು ದಿನ ಫಾಲೋ ಮಾಡಿಕೊಂಡ್ರು, ಅದರ ವಿರುದ್ಧವಾಗಿ ಅದನ್ನು ಠಾಣೆಗೆ ದೂರಾಗಿ ಕೊಟ್ಟಿದ್ದೀನಿ ಸರ್. ಇಲ್ಲ ಸೆಕ್ಯೂರಿಟಿ ಕೇಳಿಲ್ಲ ಸರ್. ಅವತ್ತು ಇವತ್ತು ನಾನು ಹೇಳಿದೆಲ್ಲ ಸೆಕ್ಯೂರಿಟಿ ಬೇಡ ಅಂತ ಹೇಳಿದೆ. ನಮಗೇನು ಸರ್, ಹಂಗಾರೆ ಯಾವುದೇ ವಿಷಯನೂ ಹೇಳಲಿಕ್ಕೆ ಆಗಲ್ವಲ್ಲ ಸರ್. ಎಲ್ಲ ಮುಚ್ಚಿಡಬೇಕು ಅಂತ ಕೆಲಸ ಮಾಡಿಲ್ಲ. ಹಾಂ. ಮತ್ತು ನಿನ್ನೆ ಇನ್ನೂ ಯಾವುದೋ ಕೇಳ್ತಾ ಇದ್ದಾರ, ನಿನ್ನೆ ಇದು ಟಿ ವಿ ನೈನಲ್ಲಿ ಒಂದು ಸುದ್ದಿ ಬಂತು, ಅಧಿವೇಶನದಲ್ಲಿ ಚರ್ಚೆ ಆಗ್ತಾ ಇರೋದು. ನಾನು ಈ ಮೂಲಕ ಆರ್ ಅಶೋಕ್ ಅವರು ಈ ಚರ್ಚೆ ಅಧಿವೇಶನ ತೆಗೆದಾಕಿರೋದು. ನಿನ್ನೆ ನಾನು ಹೇಳಿದೆ ಯಾವುದೋ ಮಾಧ್ಯಮದಲ್ಲಿ, ಮಹೇಶನಿಗೆ 7ನೇ ಕ್ಲಾಸ್ ಕುಸ್ತಿ ಅಂತ ಹೇಳ್ಬೋದು, ಅಲ್ಲ 7ನೇ ಕ್ಲಾಸ್ ವಿದ್ಯಾಭ್ಯಾಸ ಅಂತ ಹೇಳೋ ಅಷ್ಟು ಇಲ್ಲವ ಸರ್. ಏನಕ್ಕೋಸ್ಕರ ಸರ್ ಒಂದು ವಿಡಿಯೋ ಸರಿಯಾಗಿ ನೋಡದೆ ಒಂದು ಅಧಿವೇಶನದ ಸಮಯವನ್ನು ಏನಕ್ಕೆ ವ್ಯರ್ಥ ಮಾಡಬೇಕು, ಏನಕ್ಕೆ ಇಂಥ ವಿಷಯನ ತೆಗೆದಾಕಬೇಕು? ನಿನ್ನೆ ಅಷ್ಟೊತ್ತಿಗೆ ಅರೆಸ್ಟ್ ಮಾಡಬೇಕಂತ ಹೇಳ್ತಾ ಇದ್ದಾರಂತಲ್ಲ, ಏನಕ್ಕೆ ಬೇಕಿದು? ನಾನು ಈ ಮೂಲಕ ಈ ಒಂದು ರಾಜಕಾರಣಿ ವ್ಯಕ್ತಿಗಳಿಗೆ ಕೇಳ್ತಾ ಇರೋದು, ನೋಡಿ ನಾನು ಬರ್ತೀನಿ, ಒಂದು ಮತದಾರನಾಗಿ ಬರ್ತೀನಿ, ನಾನು ಬೇರೆ ಯಾವುದೇ ರೀತಿಯಲ್ಲಿ ಬೇಡ, ನಾನು ಮತದಾರನಾಗಿ ಬರ್ತೀನಿ. ನಿಮಗೆ ಕೇಳ್ತಾ ಇರೋದು, ಪ್ರತಿಯೊಬ್ಬರು ಆ ಧರ್ಮಸ್ಥಳ ಕ್ಷೇತ್ರ ಬಂದು ಹೋಗ್ತಾ ಇದ್ದೀರಾ, ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ. ಅದು ನಾವು ಮಾಡ್ತಾ ಇರೋದಲ್ಲ, ಇವರಾಗೇ ಮಾಡ್ತಾ ಇರೋದು, ಹಾಳು ಮಾಡ್ತಾ ಇರೋದು. ಅಂಥ ಸಂದರ್ಭದಲ್ಲಿ ನಾನೇ ಬರ್ತೀನಿ, ನಾನೇ ಬಂದು ಹೇಳ್ತೀನಿ, ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಸಾವಿರಾರು ಹೆಣ್ಣು ಮಕ್ಕಳ ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ ಅಂತ ನಾನು ಆ ದೇವರ ಮುಂದೆ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ಏನಾದರೂ ಕಾಯಿ ಹೊಡಿತೀನಿ. ಈ ರಾಜ್ಯಕ್ಕೆ ವ್ಯಕ್ತಿಗಳು ಬಂದು ಡಂಬರಾಟ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ನೀವು ಬರ್ತೀರಾ? ನೀವು ಬರೋದಾದರೆ ನಾನು ಚಾಲೆಂಜ್ ಆಗ್ತೀನಿ, ಈ ನನ್ನವರಲ್ಲೇ ಇರ್ತೀನಿ. ನೀವು ಕರೀರಿ, ಒಂದು 1 hour ಮುಂಚೆ ಕರೀರಿ, ನಾನು ಬರ್ತೀನಿ. ನೀವು ಕರಿಬೇಕಲ್ಲ, ನಾನು ಬಂದು ಹೇಳ್ತೀನಿ ಹೌದು ಆಗಿರೋದು ಹೌದಂತ. ಇದು ಬಿಟ್ಟು ಈ ಸತ್ಯಾಸತ್ಯ ಘಟನೆಯನ್ನು ತನಿಖೆ ಮಾಡುವಾಗ ಇಂಥ ವಿಷಯ ಗೊಂದಲಕ್ಕೆ ಹಾಕಿ ಅದು ನಿಲ್ಲಿಸೋಕೆ ಏನಕ್ಕೆ ಮಾಡಬೇಕು? ನನ್ನೊಂದು ಪ್ರಶ್ನೆ ಇವಾಗ. ಅದು ಅಲ್ಲದೆ ಆ ದೇವಸ್ಥಾನ ವಿಷಯಕ್ಕೆ ಯಾರು ಹೋಗಿಲ್ಲ, ದೇವಸ್ಥಾನ ಅಂಗಳಕ್ಕೆ ಹೋಗಿಲ್ಲ, ದೇವಸ್ಥಾನ ಒಳಗೆ ಹೋಗಿಲ್ಲ, ಆ ದೇವಸ್ಥಾನ ಯಾರು ನಡೆಸ ಅವರ ಮನೆಗೂ ಹೋಗಿಲ್ಲ. ಅರಣ್ಯ ಮತ್ತು ಸರ್ಕಾರಿ ಭೂಮಿಯಲ್ಲಿ ಊತಾಕಿರಿ ಅಂತ ಹೇಳ್ತಾ ಇದ್ದಾರಲ್ಲ ಸ್ವಾಮಿ, ಅದನ್ನು ಹುಡುಕ್ತಾ ಇದ್ದಾರೆ. ಇವರಿಗೆ ಏನು ನೋವು? ನನ್ನ ಪ್ರಶ್ನೆ ಇಷ್ಟೇ, ಇದು ಯಾರಿಗೂ ನೋವು? ಹಾಗೆ ನಮ್ಮಂತ ಹೋರಾಟ ಮಾಡುವವರಿಗೆ ನೋವಾಗ್ತಾ ಇದೆಯಾ? ನಾವು ಕೇಳಬಾರ್ದು, ಹಂಗಾರೆ ನಾವು ಕಣ್ಮುಚ್ಚಿ ಕೂರ್ತಾ ಇರಬೇಕಾ? ನಾನು ಹೇಳ್ತಾ ಇದ್ದೆ ನೋಡಿ, ಅಲ್ಲೇ ಘಟನೆ ಸತ್ಯಾಸತ್ಯ ಘಟನೆ ಯಾರಿಗೆ ಗೊತ್ತಿದ್ರು ಯಾರು ಸುಮ್ಮನೆ ಇರಲ್ಲ. ಆ ಸತ್ಯಾಸತ್ಯ ಘಟನೆ ಜನಗೆ ತಿಳಿಸಿ. ಇಲ್ಲ ನಾನು ಒಂದು ವಿಷಯ ಮಾಡಿ, ನಿಮಗೆ ಯಾವ ಶಿಕ್ಷೆ ಕೊಡಲಿಕ್ಕೆ ಅದು ಕೊಡಿ, ನಾನು ತಗೊಳ್ತೀನಿ. ನಾನು ತಪ್ಪು ನಾನು ಮಾಡೋದಾದರೆ, ತಪ್ಪು ನಿಮ್ಮ ಮುಂದೆ ಹೇಳೋದಾದರೆ ಅದಕ್ಕೆಲ್ಲರಿಗೂ ನಾನು ತಯಾರಾಗಿದ್ದೀನಿ. ನಾನು ಇವತ್ತಿಗೂ ನಾನು ಒಂದು ಬಿಲ್ಲ ಸಮಾಜದ ಒಂದು ಹುಡುಗನಾಗಿ ಏನು ಗುರುಸ್ವಾಮಿಯವರು, ನಾರಾಯಣ ಗುರುಸ್ವಾಮಿಯವರು ತತ್ವಸಿದ್ಧ ಅದನ್ನೇ ಪಾಲನೆ ಮಾಡಿ ಬಂದಿದ್ದೀನಿ. ಯಾರ ತೇಜವಾದ ಮಾಡಲಿಕ್ಕೆ ನಾನು ಬಂದಿಲ್ಲ. ಆ ತತ್ವಸಿದ್ಧಾಂತದಲ್ಲಿ ಇವತ್ತೂ ಇದ್ದೀನಿ. ಸತ್ಯ ಹೊರಗೆ ಬರಬೇಕು, ನ್ಯಾಯ ಜನರಿಗೆ ಸಿಗಬೇಕು, ಅದು ಬೇಕು. ಅಷ್ಟು ಮಾತ್ರ ಸರ್ ನಮ್ಮ ಉದ್ದೇಶ. ಇದರಲ್ಲಿ ಯಾವುದೇ ದೇವಸ್ಥಾನಕ್ಕೂ ಯಾವುದೇ ತ್ಯಾಜ್ಯವಾದ ಮಾಡಲಿಕ್ಕೆ ಬಂದಿಲ್ಲ. ಇದು ಈ ಒಂದು ಕರ್ನಾಟಕ ರಾಜ್ಯದ ನಾಯಕರಿಗೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ ಸರ್.